ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಯಾರಿ ಕುಚ್ ಮಿರಾಕಲ್ ಬೈ ಥ್ರೆಡ್ಸ್. ಫ್ರೆಂಡ್ಸ್, ಇವತ್ತೊಂದು ವಿತೌಟ್ ಕುಚ್ ಡಿಸೈನ್ನ ಹೇಳ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ಡಿಸೈನಿಗೆ ನಾನು ಟುಲಿಪ್ ಜಪಾನ್ ಅವ್ರದ್ದು ನೀಡಲ್ ನಂಬರ್ 10 0.75 mm ತಗೊಳ್ತಾ ಇದ್ದೀನಿ. ಹಾಗೆ ಇಲ್ಲಿ 7 ಎಳೆ ದಾರನ ರೆಡಿ ಮಾಡಿಕೊಂಡು ತುದಿಲಿ ಗಂಟು ಕಟ್ಕೊಂಡು ಇಟ್ಕೊಂಡಿದ್ದೀನಿ. ಬನ್ನಿ ಬಟ್ಟೆಗೆ ಹೇಗೆ ಹಾಕೋದು ಅಂತ ನೋಡೋಣ. ಫಸ್ಟು ಬಟ್ಟೆಗೆ ಕ್ರೋಶನ ಹಾಕ್ಕೊಳ್ಳೋಣ. ಕ್ರೋಶನ ಹಾಕ್ಕೊಂಡು ಈ 7 ಎಳೆ ದಾರ ಏನಿದೆ ಅದನ್ನು ಕ್ರೋಶದ ಮೇಲೆ ಎಳ್ಕೊಂಡು ದಾರನ ಎಳ್ಕೊಳ್ಳಿ. ಈ ಥರ ಒಂದು ಸಿಂಗಲ್ ಲಾಕ್ನ ಮಾಡ್ಕೋಬೇಕು. ಸಿಂಗಲ್ ಲಾಕ್ ಮಾಡಿಕೊಂಡು ನೆಕ್ಸ್ಟು ಪಕ್ಕದಲ್ಲೇ ಇನ್ನೊಂದು ಸಿಂಗಲ್ ಲಾಕ್ನ ಮಾಡ್ಕೋಬೇಕು. ಸೊ ನಾವು ಸ್ಟಾರ್ಟಿಂಗಲ್ಲಿ ಯಾವಾಗಲೂ 2 ಟೈಮ್ಸ್ ಸಿಂಗಲ್ ಲಾಕ್ನ ಮಾಡ್ಕೋಬೇಕು. 2 ಟೈಮ್ಸ್ ಸಿಂಗಲ್ ಲಾಕ್ ಆದಮೇಲೆ ಈಗ ಚೈನ್ಸ್ನ ಹಾಕ್ಕೊಳ್ಳೋಣ. 1 2 2 ಚೈನ್ಸ್ನ ಹಾಕ್ಕೊಂಡಿದ್ದೀನಿ. 2 ಚೈನ್ಸ್ನ ಹಾಕ್ಕೊಂಡು ಕ್ರೋಶದ ಮೇಲೆ ಒಂದ್ಸಲಿ ದಾರ ತಗೊಂಡು ಒಂದು ಸ್ವಲ್ಪ ಗ್ಯಾಪಲ್ಲಿ ಒಂದು ಪಾಯಿಂಟ್ ಗ್ಯಾಪ್ನ ಕೊಟ್ಕೊಂಡು ನೆಕ್ಸ್ಟು ಕ್ರೋಶನ ಹಾಕಿ ದಾರನ ಎಳ್ಕೋಬೇಕು. ಈ ಥರ 3 ಲೂಪ್ ಆಗಿರುತ್ತೆ. ಈಗ 2ರಲ್ಲಿ1 ಎಗೈನ್ 2ರಲ್ಲಿ1 ಅಂದರೆ ಡಬಲ್ ಕ್ರೋಶೆನ ಮಾಡ್ತಾ ಇರೋದು ಫ್ರೆಂಡ್ಸ್. ನಾನಿಲ್ಲಿ ಡಬಲ್ ಕ್ರೋಶೆ ಆದಮೇಲೆ 1 2 3 3 ಚೈನ್ಸ್ನ ಹಾಕ್ಕೊಂಡು ಈ ಡಬಲ್ ಕ್ರೋಶೆ ಏನಿದೆ ಈ ಡಬಲ್ ಕ್ರೋಶೆಗೆ ಹೋಗಿ ಲಾಕ್ನ ಮಾಡ್ಕೋಬೇಕು. ಸೊ ಆಗ ಒಂದು ಡಬಲ್ ಕ್ರೋಶೆ ಪಿಕಾರ್ಟ್ ಆಯಿತು ನೋಡಿ. ಇಲ್ಲಿ ಡಬಲ್ ಕ್ರೋಶೆ ಪಿಕಾರ್ಟ್ ಆಗಿದೆ. ಮತ್ತು ಈಗ ಒಂದು ಸಿಂಗಲ್ ಚೈನ್ಸ್ನ ಹಾಕ್ಕೋಬೇಕು. ಈಗ ಕ್ರೋಶದ ಮೇಲೆ ಒಂದ್ಸಲಿ ದಾರ ತಗೋಬೇಕು. ದಾರ ತಗೊಂಡು ನೋಡಿ ಸ್ಟ್ರೈಟಾಗಿ ಎಲ್ಲಿ ಬರುತ್ತೆ ಅಂತ ನೋಡಿಕೊಂಡು ಬಟ್ಟೆಗೆ ಕ್ರೋಶನ ಹಾಕಿ ಈ ಥರ ದಾರನ ಎಳ್ಕೋಬೇಕು. ದಾರನ ಎಳ್ಕೊಂಡಾಗ ಈಗ 3 ಲೂಪ್ ಆಗಿದೆ ಅಲ್ವಾ. 2ರಲ್ಲಿ1 2ರಲ್ಲಿ1 ಅಂದರೆ ಡಬಲ್ ಕ್ರೋಶೆನ ಮಾಡ್ಕೋಬೇಕು. ಡಬಲ್ ಕ್ರೋಶೆ ಆದಮೇಲೆ ಈಗ ಚೈನ್ಸ್ನ ಹಾಕ್ಕೋಬೇಕು. 1 2 3 3 ಚೈನ್ಸ್ನ ಹಾಕ್ಕೊಂಡು ಈ ಡಬಲ್ ಕ್ರೋಶೆ ಏನಿದೆ ಆ ಡಬಲ್ ಕ್ರೋಶೆಗೆ ಹೋಗಿ ಲಾಕ್ನ ಮಾಡ್ಕೋಬೇಕು. ಈಗ ಒಂದು ಪಿಕಾಟ್ ಆಯಿತು. ಡಬಲ್ ಕ್ರೋಶೆ ಪಿಕಾಟ್ ಆಗಿದೆ. ಡಬಲ್ ಕ್ರೋಶೆ ಪಿಕಾಟ್ ಆದಮೇಲೆ ಒಂದು ಸಿಂಗಲ್ ಚೈನ್ನ ಹಾಕ್ಕೊಂಡು ಕ್ರೋಶದ ಮೇಲೆ ಒಂದ್ಸಲಿ ದಾರ ತಗೊಂಡು ಸ್ಟ್ರೈಟಾಗಿಟ್ಟು ಎಲ್ಲಿ ಬರುತ್ತೆ ಅಂತ ನೋಡಿಕೊಂಡು ಕ್ರೋಶನ ಹಾಕಿ ದಾರನ ಎಳ್ಕೊಳ್ಳಿ. 3 ಲೂಪ್ ಆಗಿರುತ್ತೆ. 2ರಲ್ಲಿ1 2ರಲ್ಲಿ1 ಡಬಲ್ ಕ್ರೋಶೆನ ಮಾಡ್ಕೊಳ್ಳೋಣ. ಡಬಲ್ ಕ್ರೋಶೆ ಆದಮೇಲೆ 1 2 3 3 ಚೈನ್ಸ್ನ ಹಾಕ್ಕೊಂಡು ಈ ಡಬಲ್ ಕ್ರೋಶೆ ಏನಿದೆ ಆ ಡಬಲ್ ಕ್ರೋಶೆಗೆ ಹೋಗಿ ಲಾಕ್ನ ಮಾಡ್ಕೋಬೇಕು. ಸೊ ಡಬಲ್ ಕ್ರೋಶೆ ಪಿಕಾಟ್ ಆಯ್ತು. ಈಗ ಮತ್ತೆ ನೋಡಿ ಒಂದು ಸಿಂಗಲ್ ಚೈನ್ನ ಹಾಕ್ಕೊಳ್ಳೋಣ. ಸಿಂಗಲ್ ಚೈನ್ ಆದಮೇಲೆ ಕ್ರೋಶದ ಮೇಲೆ ಒಂದ್ಸಲಿ ದಾರ ತಗೊಂಡು ಸ್ಟ್ರೈಟಾಗಿಟ್ಟು ಎಲ್ಲಿ ಬರುತ್ತೆ ಅಂತ ನೋಡಿಕೊಂಡು ಬಟ್ಟೆಗೆ ಕ್ರೋಶನ ಹಾಕಿ ದಾರನ ಎಳ್ಕೊಳ್ಳಿ. 3 ಲೂಪ್ ಆಗಿರುತ್ತೆ. 2ರಲ್ಲಿ1 2ರಲ್ಲಿ1 ಡಬಲ್ ಕ್ರೋಶೆನ ಮಾಡ್ಕೊಳ್ಳೋಣ. ಮತ್ತೆ 1 2 3 3 ಚೈನ್ಸ್ನ ಹಾಕ್ಕೊಂಡು ಈ ಡಬಲ್ ಕ್ರೋಶೆಗೆ ಲಾಕ್ನ ಮಾಡ್ಕೋಬೇಕು. ಸೊ ಆಗ ಡಬಲ್ ಕ್ರೋಶೆ ಪಿಕಾಟ್ ಆಯಿತು. ಇದೇ ಥರ ನಾವು ಡಬಲ್ ಕ್ರೋಶೆ ಪಿಕಾಟ್ನ ಮಾಡ್ಕೊಳ್ತಾ ಹೋಗಬೇಕು. ನಾನೊಂದು ಸ್ವಲ್ಪ ಡಿಸೈನ್ನ ಮಾಡ್ತೀನಿ. ನಾನಿಲ್ಲಿ ಒಂದು ಸ್ವಲ್ಪ ಡಿಸೈನ್ನ ಹಾಕಿದ್ದೀನಿ. ಕೊನೆಯಲ್ಲಿ ಡಬಲ್ ಕ್ರೋಶೆ ಆದಮೇಲೆ 1 2 2 ಚೈನ್ಸ್ನ ಹಾಕ್ಕೊಂಡು ದಾರನ ಟ್ರಿಮ್ ಮಾಡ್ಕೋಬೇಕಿಲ್ಲಿ. 2 ಚೈನ್ಸ್ನ ಹಾಕ್ಕೊಂಡು ದಾರನ ಟ್ರಿಮ್ ಮಾಡ್ಕೊಳ್ಳೋಣ. ಟ್ರಿಮ್ ಮಾಡ್ಕೊಂಡು ಈ ಥರ ಕ್ರೋಶನ ಎಳ್ಕೊಂಡು ದಾರನ ಹಿಂಗೆ ಟೈಟ್ ಮಾಡಿಬಿಟ್ರೆ ಆಯಿತು ಫ್ರೆಂಡ್ಸ್. ಇದು ಬಿಚ್ಚೋಗೋದಿಲ್ಲ, ಹೀಗೆ ಟೈಟಾಗಿರುತ್ತೆ ನೋಡಿ. ಫಸ್ಟ್ ಸ್ಟೆಪ್ಪು ಮುಗ್ದಿದೆ. ನೆಕ್ಸ್ಟ್ ಸ್ಟೆಪ್ಪಿಗೆ ನಾನು ಮತ್ತೆ ಬೇರೆ ಕಲರ್ ಥ್ರೆಡ್ನ ತೊಗೊಂಡಿದ್ದೀನಿ. ಅದು ಅಷ್ಟೇ 7 ಎಳೆ ದಾರ ಇದೆ. ಈಗ ಸ್ಟಾರ್ಟಿಂಗಲ್ಲಿ ನಾವು ಲಾಕ್ ಏನು ಮಾಡ್ಕೊಂಡಿದ್ವಿ ಅಲ್ವಾ, ಈ ಲಾಕ್ ಆದಮೇಲೆ 2 ಚೈನ್ಸ್ ಹಾಕ್ಕೊಂಡಿದ್ದೀವಿ ಅಲ್ವಾ, ಅಲ್ಲಿಗೆ ಹೋಗಿ ಒಂದು ಸಿಂಗಲ್ ಕ್ರೋಶೆ ಅಥವಾ ಸಿಂಗಲ್ ಲಾಕ್ನ ಮಾಡ್ಕೋಬೇಕು ನಾವೀಗ. ಸ್ಟಾರ್ಟಿಂಗಲ್ಲಿ ಏನು ಲಾಕ್ ಮಾಡ್ಕೊಂಡಿದ್ದೀವೋ ಅದ್ರ ಮೇಲೇ ಲಾಕ್ನ ಮಾಡ್ಕೋಬೇಕು. 2 ಟೈಮ್ಸ್ ಲಾಕ್ ಆಗಿದೆ. ಲಾಕ್ ಆದಮೇಲೆ ಈಗ ಚೈನ್ಸ್ನ ಹಾಕ್ಕೊಳ್ಳೋಣ. 1 2 2 ಚೈನ್ಸ್ನ ಹಾಕ್ಕೊಂಡು ಈಗ ಕ್ರೋಶದ ಮೇಲೆ ಒಂದ್ಸಲಿ ದಾರ ತಗೊಳ್ಳೋಣ. ದಾರ ತಗೊಂಡು ಈ ಪಿಕಾಟ್ ಇದೆ ಅಲ್ವಾ ಅದನ್ನು ಸ್ಕಿಪ್ ಮಾಡಿ ನೆಕ್ಸ್ಟು ಒಂದು ಸಿಂಗಲ್ ಚೈನ್ ಹಾಕಿದ್ದೀವಿ ಅಲ್ವಾ, ಆ ಸಿಂಗಲ್ ಚೈನಿಗೆ ಕ್ರೋಶನ ಹಾಕಿ ದಾರನ ಎಳ್ಕೊಳ್ಳಿ. ಈಗ 3 ಲೂಪ್ ಆಗಿದೆ. 2ರಲ್ಲಿ1
ಎಗೇನ್ ಎರಡರಲ್ಲೊಂದು ಡಬಲ್ ಕ್ರೋಶೆನ ಮಾಡ್ಕೋಬೇಕು. ಡಬಲ್ ಕ್ರೋಶೆ ಆದಮೇಲೆ ಮತ್ತೆ ಕ್ರೋಶದ ಮೇಲೆ ಒಂದ್ಸಲಿ ದಾರ ತಗೊಳ್ಳೋಣ. ಇದೇ ಸಿಂಗಲ್ ಚೈನ್ ಹಾಕಿದ್ದೀವಲ್ವ ಆ ಗ್ಯಾಪಿಗೆ ಹೋಗಿ ದಾರನ ಎಳ್ಕೊಳ್ಳಿ. 3 ಲೂಪ್ ಆಗಿರುತ್ತೆ. ಎರಡರಲ್ಲೊಂದು ಮತ್ತೆ ಎಗೇನ್ ಎರಡರಲ್ಲೊಂದು 2 ಟೈಮ್ಸು ಡಬಲ್ ಕ್ರೋಶೆನ ಮಾಡ್ಕೊಂಡಿದ್ದೀವಿ. 2 ಟೈಮ್ಸ್ ಡಬಲ್ ಕ್ರೋಶೆ ಆದಮೇಲೆ 1 2 3 3 ಚೈನ್ಸ್ನ ಮಾಡಿಕೊಂಡು ಈ ಎರಡೂ ಡಬಲ್ ಕ್ರೋಶೆಗೆ ಲಾಕ್ನ ಮಾಡ್ಕೋಬೇಕು. ಅಂದರೆ ಎರಡೂ ಡಬಲ್ ಕ್ರೋಶೆಗೆ ಹೋಗಿ ಲಾಕ್ನ ಮಾಡ್ಕೋಬೇಕು. ಸೊ 2 ಟೈಮ್ಸ್ ಡಬಲ್ ಕ್ರೋಶೆ ಆದಮೇಲೆ ಪಿಕೌಟ್ನ ಮಾಡ್ಕೊಂಡಿರೋದು ನಾವಿಲ್ಲಿ. ಈಗ ಮತ್ತೆ ಒಂದು ಸಿಂಗಲ್ ಚೈನ್ಸ್ನ ಹಾಕ್ಕೊಳ್ಳೋಣ. ನೋಡಿ, ಸಿಂಗಲ್ ಚೈನ್ನ ಹಾಕ್ಕೊಂಡು ಕ್ರೋಶದ ಮೇಲೆ ಒಂದ್ಸಲಿ ದಾರ ತಗೊಳ್ತಾ ಇದ್ದೀನಿ. ದಾರ ತಗೊಂಡು ನೆಕ್ಸ್ಟು ಡಬಲ್ ಕ್ರೋಶೆ ಪಿಕಾಟ್ ಆದಮೇಲೆ ಒಂದು ಸಿಂಗಲ್ ಚೈನ್ ಹಾಕಿದ್ದೀವಿ ಅಲ್ವಾ, ಅಲ್ಲಿಗೆ ಕ್ರೋಶನ ಹಾಕಿ ದಾರನ ಎಳ್ಕೊಳ್ಳಿ. ಈಗ 3 ಲೂಪ್ ಆಗಿದೆ. ಎರಡರಲ್ಲೊಂದು ಎಗೇನ್ ಎರಡರಲ್ಲೊಂದು ಅಂದರೆ ಡಬಲ್ ಕ್ರೋಶೆನ ಮಾಡ್ಕೋಬೇಕು. ಡಬಲ್ ಕ್ರೋಶೆ ಆದಮೇಲೆ ಮತ್ತೆ ಪಕ್ಕದಲ್ಲೇ ಇನ್ನೊಂದು ಡಬಲ್ ಕ್ರೋಶೆನ ಮಾಡ್ಕೋಬೇಕು. ಅಂದರೆ ಒಂದೊಂದು ಸಿಂಗಲ್ ಚೈನಲ್ಲಿ ಎರಡೆರಡು ಡಬಲ್ ಕ್ರೋಶೆನ ಮಾಡಿಕೊಂಡು ಈಗ 3 ಚೈನ್ಸ್ನ ಹಾಕ್ಕೊಳ್ಳೋಣ. 1 2 3 3 ಚೈನ್ಸ್ನ ಹಾಕ್ಕೊಂಡು ಈ ಎರಡೂ ಡಬಲ್ ಕ್ರೋಶೆಗೆ ಹೋಗಿ ಲಾಕ್ನ ಮಾಡ್ಕೋಬೇಕು. ಸೊ ಡಬಲ್ ಕ್ರೋಶೆ ಪಿಕಾಟ್ ಆಯಿತು. 2 ಟೈಮ್ಸ್ ಡಬಲ್ ಕ್ರೋಶೆ ಪಿಕಾಟ್ನ ಮಾಡ್ಕೊಳ್ತಾ ಇದ್ದೀನಿ. ಡಬಲ್ ಕ್ರೋಶೆ ಪಿಕಾಟ್ ಆಗಿದೆ. ಮತ್ತೆ ಈಗ ಒಂದು ಸಿಂಗಲ್ ಚೈನ್ಸ್ನ ಹಾಕ್ಕೋಬೇಕು. ಸಿಂಗಲ್ ಚೈನ್ನ ಹಾಕ್ಕೊಂಡು ಮತ್ತೆ ಕ್ರೋಶದ ಮೇಲೆ ಒಂದ್ಸಲಿ ದಾರ ತಗೊಂಡು ನೆಕ್ಸ್ಟು ಡಬಲ್ ಕ್ರೋಶೆ ಪಿಕಾಟ್ನ ಸ್ಕಿಪ್ ಮಾಡಿ ಸಿಂಗಲ್ ಚೈನ್ ಇದೆಯಲ್ಲ ಆ ಸಿಂಗಲ್ ಚೈನಿಗೆ ಹೋಗಿ ದಾರನ ಎಳ್ಕೊಳ್ಳಿ. ಈಗ 3 ಲೂಪ್ ಆಗಿದೆ. ಎರಡರಲ್ಲೊಂದು ಎಗೇನ್ ಎರಡರಲ್ಲೊಂದು ಡಬಲ್ ಕ್ರೋಶೆನ ಮಾಡ್ಕೋಬೇಕು. ಡಬಲ್ ಕ್ರೋಶೆ ಆದಮೇಲೆ ಪಕ್ಕದಲ್ಲೇ ಇನ್ನೊಂದು ಡಬಲ್ ಕ್ರೋಶೆನ ಮಾಡ್ಕೋಬೇಕು. ಒಂದು ಸಿಂಗಲ್ ಚೈನ್ ಒಳಗಡೆ 2 ಸಲ ಡಬಲ್ ಕ್ರೋಶೆನ ಮಾಡ್ಕೋಬೇಕು. 2 ಟೈಮ್ಸ್ ಡಬಲ್ ಕ್ರೋಶೆ ಆದಮೇಲೆ 3 ಚೈನ್ಸ್ನ ಹಾಕ್ಕೊಳ್ಳೋಣ. 3 ಚೈನ್ಸ್ನ ಹಾಕ್ಕೊಂಡಿದ್ದೀನಿ. ಈ 3 ಚೈನ್ಸ್ ಹಾಕ್ಕೊಂಡಾದ್ಮೇಲೆ ಈ ಎರಡೂ ಡಬಲ್ ಕ್ರೋಶೆ ಇದೆ ಅಲ್ವಾ, ಎರಡೂ ಡಬಲ್ ಕ್ರೋಶೆಗೆ ಹೋಗಿ ಲಾಕ್ನ ಮಾಡ್ಕೋಬೇಕು ಈ ಥರ. ಸೊ ಲಾಕ್ ಆದಮೇಲೆ ಇಲ್ಲಿ ಡಬಲ್ ಕ್ರೋಶೆ ಪಿಕಾಟ್ ಆಗಿದೆ ಫ್ರೆಂಡ್ಸ್. ಮತ್ತೆ ಒಂದು ಸಿಂಗಲ್ ಚೈನ್ಸ್ನ ಹಾಕ್ಕೊಳ್ಳೋಣ. ಸಿಂಗಲ್ ಚೈನ್ ಆದಮೇಲೆ ಮತ್ತೆ ಕ್ರೋಶದ ಮೇಲೆ ಒಂದ್ಸಲಿ ದಾರ ತಗೊಂಡು ನೆಕ್ಸ್ಟು ಡಬಲ್ ಕ್ರೋಶೆ ಇದೆ ಅಲ್ವಾ, ಡಬಲ್ ಕ್ರೋಶೆ ಪಿಕಾಟ್ನ ಸ್ಕಿಪ್ ಮಾಡಿ ಅದ್ರ ನೆಕ್ಸ್ಟು ಸಿಂಗಲ್ ಚೈನಿಗೆ ಹೋಗಿ ದಾರನ ಎಳ್ಕೊಳ್ಳಿ. 3 ಲೂಪ್ ಆಗಿರುತ್ತೆ. ಎರಡರಲ್ಲೊಂದು ಡಬಲ್ ಕ್ರೋಶೆನ ಮಾಡ್ಕೊಳ್ಳೋಣ. ಮತ್ತೆ ಒಂದು ಡಬಲ್ ಕ್ರೋಶೆ 2 ಟೈಮ್ಸ್ ಡಬಲ್ ಕ್ರೋಶೆ ಮಾಡ್ಕೋಬೇಕು. 2 ಟೈಮ್ಸ್ ಡಬಲ್ ಕ್ರೋಶೆ ಆದಮೇಲೆ 1 2 2 ಚೈನ್ಸ್ನ ಹಾಕ್ಕೊಂಡು ಇವೆರಡು ಡಬಲ್ ಕ್ರೋಶೆಗೆ ಹೋಗಿ ಲಾಕ್ನ ಮಾಡ್ಕೋಬೇಕು. ಸೊ ಆಗ ಡಬಲ್ ಕ್ರೋಶೆ ಪಿಕಾಟ್ ಆಗುತ್ತೆ. ನಾವು ಕೆಳಗಡೆ ಒಂದೊಂದೇ ಸಲ ಡಬಲ್ ಕ್ರೋಶೆನ ಮಾಡಿಕೊಂಡು 3 ಚೈನ್ಸ್ನ ಹಾಕ್ಕೊಂಡು ಲಾಕ್ನ ಮಾಡ್ಕೊಂಡಿದ್ದೀವಿ. ಡಬಲ್ ಕ್ರೋಶೆ ಪಿಕಾಟ್ ಆಗಿದೆ. ಇಲ್ಲಿ ಮೇಲ್ಗಡೆ ನಾವು 2 ಟೈಮ್ಸು ಡಬಲ್ ಕ್ರೋಶೆನ ಮಾಡಿಕೊಂಡು 3 ಚೈನ್ಸ್ನ ಹಾಕ್ಕೊಂಡು ಎರಡೂ ಡಬಲ್ ಕ್ರೋಶೆಗೆ ಲಾಕ್ನ ಮಾಡಿಕೊಂಡು ಡಬಲ್ ಕ್ರೋಶೆ ಪಿಕಾಟ್ನ ಮಾಡ್ಕೊಳ್ತಾ ಇದ್ದೀವಿ. ಮತ್ತೆ ಒಂದು ಸಿಂಗಲ್ ಚೈನ್ನ ಹಾಕ್ಕೊಳ್ಳೋಣ. ಸಿಂಗಲ್ ಚೈನ್ನ ಹಾಕ್ಕೊಂಡು ಕ್ರೋಶದ ಮೇಲೆ ಒಂದ್ಸಲಿ ದಾರ ತಗೊಂಡು ನೆಕ್ಸ್ಟ್ ಡಬಲ್ ಕ್ರೋಶೆ ಆದಮೇಲೆ ಒಂದು ಸಿಂಗಲ್ ಚೈನ್ ಇದೆಯಲ್ಲ ಅಲ್ಲಿಗೆ ಹೋಗಿ ದಾರನ ಎಳ್ಕೊಳ್ಳಿ. 3 ಲೂಪ್ ಆಗಿರುತ್ತೆ. ಎರಡರಲ್ಲೊಂದು ಡಬಲ್ ಕ್ರೋಶೆನ ಮಾಡ್ಕೊಳ್ಳೋಣ. ಮತ್ತೆ ಒಂದು ಡಬಲ್ ಕ್ರೋಶೆ. ಸೊ ನಾವಿಲ್ಲಿ 2 ಟೈಮ್ಸು ಡಬಲ್ ಕ್ರೋಶೆನ ಮಾಡ್ಕೊಂಡಿದ್ದೀವಿ. 2 ಟೈಮ್ಸ್ ಡಬಲ್ ಕ್ರೋಶೆ ಆದಮೇಲೆ 1 2 3 3 ಚೈನ್ಸ್ನ ಹಾಕ್ಕೊಂಡು ಇವೆರಡೂ ಡಬಲ್ ಕ್ರೋಶೆಗೆ ಹೋಗಿ ಲಾಕ್ನ ಮಾಡ್ಕೋಬೇಕು. ಸೊ ಡಬಲ್ ಕ್ರೋಶೆ ಪಿಕಾಟ್ ಆಯಿತು. ತುಂಬಾ ಈಸಿಯಾಗಿ ಹಾಕ್ಕೋಬೋದು ಫ್ರೆಂಡ್ಸ್, ಡಿಫಿಕಲ್ಟ್ ಏನೂ ಇಲ್ಲ, ಈಸಿಯಾಗಿ ಹಾಕ್ಕೋಬೋದು. ಕೆಳಗಡೆ ಸಿಂಗಲ್ ಕ್ರೋಶೆ ಡಬಲ್ ಕ್ರೋಶೆ ಮಾಡಿಕೊಂಡು ಪಿಕಾಟ್ನ ಮಾಡ್ಕೊಂಡಿದ್ದೀವಿ. ಮೇಲ್ಗಡೆ 2 ಟೈಮ್ಸ್ ಡಬಲ್ ಕ್ರೋಶೆ ಆದಮೇಲೆ ಪಿಕಾಟ್ನ ಮಾಡ್ಕೊಂಡಿರೋದು ಅಷ್ಟೇ. ಇದೇ ಥರ ನಾವು ಫುಲ್ ಡಿಸೈನ್ನ ಕಂಪ್ಲೀಟ್ ಮಾಡ್ಕೊಳ್ಳೋಣ. ನಾನು ಫುಲ್ ಡಿಸೈನ್ ಕಂಪ್ಲೀಟ್ ಆದಮೇಲೆ ತೋರಿಸ್ತೀನಿ. ನಾನಿಲ್ಲಿ ಸೆಕೆಂಡ್ ಸ್ಟೆಪ್ಪು ಕಂಪ್ಲೀಟ್ ಮಾಡಿದ್ದೀನಿ. ಕಂಪ್ಲೀಟ್ ಆದಮೇಲೆ ಕೊನೆಯಲ್ಲಿ 2 ಚೈನ್ಸ್ನ ಹಾಕ್ಕೊಂಡು ದಾರನ ಟ್ರಿಮ್ ಮಾಡ್ಕೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ಇಷ್ಟೇ, ತುಂಬಾ ಈಸಿಯಾಗಿ ಬೇಗನೆ ಹಾಕ್ಕೋಬೋದು. ಮತ್ತು ಇದಕ್ಕೆ ನಾವು ಬೀಡ್ಸ್ ಬೇಕು ಅನ್ನೋರು ಈ ಡಬಲ್ ಕ್ರೋಶೆ ಪಿಕಾಟ್ ಆದಮೇಲೆ ಒಂದು ಸಿಂಗಲ್ ಚೈನ್ನ ಹಾಕಿದ್ದೀವಿ ಅಲ್ವಾ, ಆ ಸ್ಪೇಸಲ್ಲಿ ಇಲ್ಲಿ ತೋರಿಸ್ತೀನಿ ನೋಡಿ. ಈ ಸ್ಪೇಸಲ್ಲಿ ಇಲ್ಲಿ ಸಿಂಗಲ್ ಚೈನ್ ಹಾಕಿದ್ದೀವಿ ಅಲ್ವಾ, ಇಲ್ಲಿ ಬೇಕು ಅಂದರೆ ನೀವು ಸ್ಮಾಲ್ ಸೈಜ್ ಬೀಡ್ಸ್ನು ಸಹ ಇನ್ಸರ್ಟ್ ಮಾಡ್ಕೋಬೋದು. ಇನ್ನೊಂದು ಚೂರು ಗ್ರ್ಯಾಂಡ್ ಲುಕ್ಕಿಂಗ್ ಕಾಣಿಸುತ್ತೆ. ಇಲ್ಲ ನಂಗೆ ಬೀಡ್ ಇಷ್ಟ ಇಲ್ಲ, ಕುಚ್ಚು ಇಷ್ಟ ಇಲ್ಲ ಅನ್ನೋರು ಇದೇ ರೀತಿಯಲ್ಲಿ ಡಿಸೈನ್ಸ್ನ ಮಾಡ್ಕೋಬೋದು. ಇಲ್ಲ ಇಲ್ಲಿ
ಕುಚ್ಚು ಇಷ್ಟ ಇಲ್ಲ, ಬೀಡ್ಸ್ ಇಷ್ಟ ಇಲ್ಲ ಅನ್ನೋರು ಇದೇ ರೀತಿಯಲ್ಲಿ ಡಿಸೈನ್ಸ್ನ ಮಾಡ್ಕೋಬೋದು. ಬಾರ್ಡರ್ ಲೈನ್ ಡಿಸೈನ್ಸ್ ಇದು. ಇಲ್ಲ ನಮ್ಗೆ ಇಲ್ಲಿ ಕುಚ್ಚು ಬೇಕು ಅನ್ನೋರು ಇಲ್ಲಿ ಏನು ಸಿಂಗಲ್ ಚೈನ್ ಹಾಕ್ಕೊಂಡಿದ್ದೀನಿ, ಸೊ ಇಲ್ಲಿಗೆ ನಾವು ಕುಚ್ಚನ್ನ ಕಟ್ಕೋಬೋದು. 3 or 4 ಅಥವಾ ಇನ್ನೂ ಸ್ಪೇಸ್ ಬೇಕು ಅಂದರೆ 5 ಪಿಕಾಟ್ ಆದಮೇಲೂ ನಾವು ಕುಚ್ಚನ್ನ ಸಹ ಕಟ್ಕೋಬೋದು. ಸ್ಮಾಲ್ ಕುಚ್ಚನ್ನ ನಾವು ಕಟ್ಕೋಬೋದು ಇಲ್ಲಿ. ಇಲ್ಲ ನಿಮ್ಗೆ ಇಲ್ಲಿ ಬೀಡ್ ಬೇಕು, ಇನ್ನೂ ಚೂರು ಗ್ರ್ಯಾಂಡ್ ಲುಕಿಂಗ್ ಬೇಕು ಅನ್ನೋರು ಬೀಡ್ ಹಾಕು ಮಾಡ್ಕೋಬೋದು ಫ್ರೆಂಡ್ಸ್. ನಾನು ಇದೇ ರೀತಿಯಲ್ಲಿ ಬೀಡನ್ನ ಹಾಕ್ಬಿಟ್ಟು ಒಂದು ಡಿಸೈನ್ನ ಮಾಡಿದ್ದೀನಿ. ಬಟ್ ಇಲ್ಲಿ 2 times ಡಬಲ್ ಕ್ರೋಶೆ ಮಾಡಿದ್ದೀನಿ ಅಲ್ಲ, ಆ ಜಾಗದಲ್ಲಿ ನಾನು 1 time ಡಬಲ್ ಕ್ರೋಶೆನ ಮಾಡಿಕೊಂಡು ಪಿಕಾಟ್ನ ಮಾಡಿದ್ದೀನಿ. ಸೇಮ್ ಫಸ್ಟ್ ಸ್ಟೆಪ್ಪು ಇದೇ ರೀತಿ ಇದೆ. ಸೆಕೆಂಡ್ ಸ್ಟೆಪ್ಪಲ್ಲಿ ಸ್ವಲ್ಪ ಚೇಂಜಸ್ ಮಾಡಿದ್ದೀನಿ ಫ್ರೆಂಡ್ಸ್. ಅದ್ರ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಬೇಕು ಅಂದರೆ ಅಲ್ಲಿ ಬೇಕಾದರೆ ಚೆಕ್ ಮಾಡ್ಕೊಳ್ಳಿ ಯಾವ ರೀತಿ ಡಿಸೈನ್ ಇದೆ ಅಂತ. ಇದೇ ರೀತಿ ಮಾಡಬೇಕು ಅಂತ ಏನಿಲ್ಲ, ನಿಮ್ಗೆ ಯಾವ ರೀತಿ ಇಷ್ಟ ಬರುತ್ತೆ ಆ ರೀತಿಯಲ್ಲಿ ನಾವು ಡಿಸೈನ್ಸ್ನ ಮಾಡ್ಕೊಳ್ತಾ ಹೋಗ್ಬೋದು. 2 ಚೈನ್ ಏನು ಹಾಕಿದ್ದೀವಿ ಅಲ್ವಾ, 2 ಚೈನ್ ಹಾಕಿ ದಾರನ ಟ್ರಿಮ್ ಮಾಡ್ಕೊಂಡಿದ್ದೀವಿ ಅಲ್ವಾ, ಇಲ್ಲಿಗೆ ನಾವು ಫ್ಯಾಬ್ರಿಕ್ ಗ್ಲೂನ ಹಾಕ್ಬಿಟ್ಟು ದಾರ ಮಿಕ್ಕಿರೋ ರಿಮೈನಿಂಗ್ ಥ್ರೆಡ್ನ ನಾವು ತೆಗೆದು ಬಿಡಬೇಕು ಅಷ್ಟೇ. ನೋಡಿ ಇಲ್ಲಿ ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ತೀನಿ. ಈ ಥರ ಫ್ಯಾಬ್ರಿಕ್ ಗ್ಲೂನ ಹಾಕಿ ಈ ಥರ ದಾರನ ಸ್ಟಿಕ್ ಮಾಡಿಬಿಡ್ಬೇಕಲ್ಲಿ. ಸೊ ಒಂದು 2 minutesಲ್ಲಿ ಒಂದು 30 to 1 minute ಸಾಕು ಫ್ರೆಂಡ್ಸ್ ಇದು ಗ್ಲೂ ಅಂಟ್ಕೊಳ್ಳಿಕ್ಕೆ. ಗ್ಲೂ ಅಂಟಾದ್ಮೇಲೆ ಈ ಥರ ರಿಮೈನಿಂಗ್ ಥ್ರೆಡ್ ಏನಿದೆ ಅದನ್ನು ಟ್ರಿಮ್ ಮಾಡ್ಕೊಂಡ್ಬಿಡ್ಬೇಕು. ತುಂಬಾ ಈಸಿಯಾಗಿ ಬೇಗನೆ ಮುಗಿಯುತ್ತೆ ಫ್ರೆಂಡ್ಸ್. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದಲ್ಲಿ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಹೊಸಬ್ರು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ಫ್ರೆಂಡ್ಸ್. ಇದಕ್ಕೆ ನಾವು ಚಾರ್ಜಸ್ ಮಾಡ್ತೀವಿ ಅನ್ನೋದಾದರೆ 600 ಎಬೋ ಚಾರ್ಜಸ್ ಮಾಡ್ಬೋದು. ಇಷ್ಟೇ ಅಂತ ಹೇಳಲಿಕ್ಕಾಗಲ್ಲ ಫ್ರೆಂಡ್ಸ್, ಕಡಿಮೆ ಜಾಸ್ತಿ ನೋಡಿಕೊಂಡು ಚಾರ್ಜಸ್ ಮಾಡ್ಕೊಳ್ಳಿ. ತುಂಬಾ ಕೆಲಸ ಹಿಡಿಯುತ್ತೆ ಫ್ರೆಂಡ್ಸ್ ಇದು. ಫಸ್ಟ್ ಸ್ಟೆಪ್ಪು ಸಿಂಗಲ್ ಕ್ರೋಶೆ ಡಬಲ್ ಕ್ರೋಶೆಯಲ್ಲಿ ಪಿಕಾಟ್ನ ಮಾಡ್ತೀವಿ. ಮೇಲ್ಗಡೆ 2 times ಡಬಲ್ ಕ್ರೋಶೆ ಮಾಡ್ಕೊಂಡು ಪಿಕಾಟ್ನ ಮಾಡ್ತೀವಿ. ಥ್ರೆಡ್ ವರ್ಕ್ ಇದೆ, ಸೊ ಹಾಗಾಗಿ ಸ್ವಲ್ಪ ಟೈಮ್ ಕನ್ಸ್ಯೂಮ್ನ ನೋಡಿಕೊಂಡು ಚಾರ್ಜಸ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋಲಿ ಭೇಟಿ ಆಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.